ಸನ್ರೈಸ್ ಆಗಲಿಕ್ಕೆ ಶುರು ಆಯಿತು. ಆ್ಯಂಡ್ ವಿ ಹ್ಯಾವ್ ಆಲ್ ದ ರೈಡರ್ಸ್. ಆ್ಯಂಡ್ ಗಿರೀಶ್ ಭಾಯ್ ನಮಸ್ಕಾರ. ಎಂಚ ಪುರದಾದ ಹೊಸತ್ತು ವೀಕೆಂಡ್ ಇದು OnePlus GoPro ವಾವ್ ನೈಸ್. ಅದು ಅದಕ್ಕೋಸ್ಕರ ಸಪ್ರೇಟ್ ಬರಬೇಕು. ಈ ಐಟನರಿಟಿ ಅದನ್ನು ಮಿಕ್ಸ್ ಮಾಡಲಿಕ್ಕೆ ಹೋದರೆ ಎರಡೂ ಡಿಲೇ ಆಗ್ತದೆ. ಈಗ ನಮ್ಮ ರೂಟ್ ಹೇಗೆ ಅಂತ ಹೇಳಿದರೆ, ಇವತ್ತಿನ ನಮ್ಮದು ಎಂಡ್ ಡೆಸ್ಟಿನೇಷನ್ ಕೋಲ್ಹಾಪುರ್. ವಾಟ್ ಆ ರೋಡ್! ಸಡನ್ ಫುಲ್ ಟಾರ್ಮ್ಯಾಕ್ ರೋಡಿಂದ ಫುಲ್ ಆಫ್ ರೋಡ್ ಇವಂತು. ಇಂಥ ರೋಡಲ್ಲಿ ಹೋಗುವಾಗ ನಮಗೆ ಜೀವ ಬಂದಾಗ ಆಗ್ತದೆ ಎಕ್ಸ್ಪಲ್ಷನವರಿಗೆ. ಉಳಿದವರು ಕೂಗ್ತಾ ಇದ್ದಾರೆ, ನಾನು ನಗಾಡ್ತಾ ಇದ್ದೇನೆ. ಹಾಯ್, ಹಲೋ, ಗುಡ್ ಮಾರ್ನಿಂಗ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಲಾಂಗ್ ರೈಡ್ ಹೋಗ್ತಿದ್ದೇವೆ. ಆಫ್ಟರ್ ಮೆನಿ ಮಂತ್ಸ್, ಇಯರ್ಸ್ ಈ ಟೈಪಿನ ಒಂದು ಲಾಂಗ್ ರೈಡ್. ಇವತ್ತಿನ ಪಯಣ ಎಲ್ಲಿಗೆ ಅಂತ ಹೇಳಿದರೆ ಪಂಚಗನಿ, ಮಹಾರಾಷ್ಟ್ರ. ರೀಸನ್ IBW. ಎಸ್, ಸೊ ದಿಸ್ ಈಸ್ ಡಿಸೆಂಬರ್. ಇವತ್ತು 18 ಡಿಸೆಂಬರ್. ಸೊ ಈ ಸತಿ IBW ವೆನ್ಯೂ ಡಿಫ್ರೆಂಟ್. ಯಾವಾಗಲೂ ಪ್ರತಿ ವರ್ಷ ಗೋವಾದಲ್ಲಾಗೋದು. ಇದು IBW ಇದು ಹಿಸ್ಟ್ರಿಯಲ್ಲಿ 2ನೇ ಸತಿ ಔಟ್ ಆಫ್ ಸ್ಟೇಟ್, ಔಟ್ ಆಫ್ ಗೋವಾ ಆಗ್ತಿರೋದು IBW. ಈ ಸತಿದು IBW ಗೋವಾದಲ್ಲ, ಈ ಸತಿ IBW ಪಂಚಗನಿಯಲ್ಲಿ. ಯಾಕೆಂತೇಳಿದರೆ ಅದು ಲಾಸ್ಟ್ ಮೂಮೆಂಟ್ ಏನೋ ಸ್ವಲ್ಪ ಇಲೆಕ್ಷನ್ ಇದೇನೋ ಇಶ್ಯೂ ಬಂತಲ್ಲಿ, ಇಲೆಕ್ಷನ್ ಏನೋ ಆಗ್ತಾ ಉಂಟಲ್ಲಿ ಗೋವಾದಲ್ಲಿ. ಹಾಗೆ ಅದರ ಡೇಟ್ಸ್ ಕ್ಲಾಶ್ ಆಯಿತು. ಹಾಗೆ ಅದಕ್ಕೆ ಆಲ್ರೆಡಿ ಒಂದು ಸತಿ ಪೋಸ್ಟ್ಪೋನ್ ಆಗಿತ್ತು IBW, 2ನೇ ಸತಿ ಪೋಸ್ಟ್ಪೋನ್ ಆಯಿತು. ಹಾಗೆ 2ನೇ ಸತಿ ಪೋಸ್ಟ್ಪೋನ್ ಆಗುವಾಗ ಲೊಕೇಶನ್ ಕೂಡ ಚೇಂಜ್ ಮಾಡಿದರು. ಈ ಸತಿ ಒಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಆಗ್ತದೆ. ಯಾಕಂತೇಳಿದ್ರೆ ಯಾವಾಗಲೂ IBW ಅಂತೇಳಿದ್ರೆ ನಮ್ಮ ಮಂಡೆಗೆ ಗೋವಾ ಬರೋದು. ಔಟ್ಸೈಡ್ ಗೋವಾ ಅದು ಇಮ್ಯಾಜಿನ್ನೇ ಮಾಡಲಿಕ್ಕೆ ಆಗ್ತಾಯಿಲ್ಲ. ಗೋವಾ ಆಗ್ತಿದ್ರೆ ನಮಗೊಂದು 430-40 ಕಿಲೋಮೀಟ್ರ್ ಆ ರೇಂಜಲ್ಲಿ ಆಗ್ತಿತ್ತು. ಈಗ ಪಂಚಗನಿ ನಮಗೆ ಸಾಧಾರಣ ಒಂದು 760 ಕಿಲೋಮೀಟ್ರ್ ಆಗ್ತಿದೆ ರೈಡ್. ಎಸ್, ಇವತ್ತಿನ ರೈಡರ್ಸ್ ನೋಡಿ. ಲೇಟ್ ಆಯ್ತಾ? ಒಂದೇ ಅಷ್ಟೇ. ಹಾಂ, ನಾನೇ ಲೇಟ್ ಅಂತ ನೆನೆಸಿದ್ದು. ಇವತ್ತಿನ ಫಸ್ಟ್ ರೈಡರ್ ನನ್ ಅದರ್ ದ್ಯಾನ್ ಮೈ ಚಿಕ್ಕಪ್ಪ. ಇವರದು ಟ್ರ್ಯಾಂಫ್ ಸ್ಪೀಡ್ 400. ಲಾಸ್ಟ್ ಇಯರ್ ಬಂದಿದ್ರು IBWಗೆ. ಈ ವರ್ಷ ರಿಪೀಟೆಡ್ ಕಂಟೆಸ್ಟೆಂಟ್. ಇನ್ನೂ ರೈಡರ್ಸ್ನ ಬಗ್ಗೆ ಡೀಟೇಲ್ಸ್ ಹೇಳಬೇಕು ಅಂತ ಹೇಳಿದರೆ, ಇನ್ನು 6 ಜನ ಟ್ರೈನ್ ಆಗ್ತಿದ್ದಾರೆ ಇವತ್ತು ರೈಡ್. ಸೊ ಮೀಟಪ್ ಪಾಯಿಂಟ್ ಮಂಗಳೂರು. ಎಸ್, ಸೊ ಹೋಂಡಾ ಬಿಗ್ ವಿಂಗಲ್ಲಿದ್ದಾವೆ. ಆ್ಯಂಡ್ ಎಲ್ಲ ಟೀಮ್ ಮೆಂಬರ್ಸ್ ಬಂದರೆ ಈಗ. ಸೊ ಟೋಟಲ್ 5 ಮೆಂಬರ್ಸ್ ಇಲ್ಲಿಂದ, +1 6. ಇನ್ನೊಂದು ಮೆಂಬರ್ ಜಾಯ್ನ್ ಆಗ್ತವೆ. ಲೆಟ್ಸ್ ಗೋ. ಆ್ಯಂಡ್ ದ ರೈಡ್ ಅಫಿಷಿಯಲಿ ಬಿಗಿನ್ಸ್. ಓಕೆ, ಉಡುಪಿಯಲ್ಲಿದ್ದಾವೆ. ಸೆಕೆಂಡ್ ಸ್ಟಾಪ್. ಸನ್ರೈಸ್ ಆಗಲಿಕ್ಕೆ ಶುರು ಆಯಿತು. ಆ್ಯಂಡ್ ವಿ ಹ್ಯಾವ್ ಆಲ್ ದ ರೈಡರ್ಸ್. ಸನತ್ ಬೈ ಜಾಯಿಂಡ್. ನೆಕ್ಸ್ಟ್ ಸ್ಟಾಪ್ ಬ್ರೇಕ್ಫಾಸ್ಟ್, ಹೋಟೆಲ್ ಲತಾ, ಕೋಟ. ಒಳ್ಳೆ ಸನ್ರೈಸ್ ಆಗ್ತಾ ಉಂಟು ಇಲ್ಲಿಂದ. ಸೂರ್ಯ ಮಾತ್ರ ಮೇಲೆ ಬರ್ಬೇಕಷ್ಟೇ. ಮೂಲೆಯಲ್ಲಿದ್ದಾನೆ ಸೂರ್ಯ, ಚೂರು ಮೇಲೆ ಬರ್ತಾ ಉಂಟು. ವಾಟ್ ಅ ವೆದರ್ ರೈಡ್. ಫುಲ್ ಕೋಲ್ಡ್ ಉಂಟು. ಇದು ಪರ್ಫೆಕ್ಟ್ ವೆದರ್ ರೈಡ್ ಮಾಡಲಿಕ್ಕೆ. ಇನ್ನು ಸ್ವಲ್ಪ ಒಂದು 8-9 ಗಂಟೆವರೆಗೆ ಜೈ ಹೀಗೆ ವೆದರ್ ಇರ್ತದೆ. ಮತ್ತು ಸ್ವಲ್ಪ ಬಿಸಿಲು ಬರಲಿಕ್ಕೆ ಶುರು ಆಗ್ತದೆ. ಹೋಟೆಲ್ ಲತಾ ನಮ್ಮ ಆ್ಯಸ್ ಯೂಶ್ವಲ್ ಬ್ರೇಕ್ಫಾಸ್ಟ್ ಪಾಯಿಂಟ್. ಒಳ್ಳೆ ಬ್ಯಾಟಿಂಗ್ ಆಯ್ತು ಇಲ್ಲಿ. ಈಗ ನಾವು ವಿ ವಿಲ್ ಕಂಟಿನ್ಯೂ. ಈಗ ಸ್ವಲ್ಪ ಸೂರ್ಯ ಮೇಲೆ ಬಂತು. ಇಷ್ಟವರೆಗೆ ಫುಲ್ ಒಂದು ಪ್ರಾಪರ್ ವಿಂಟರಲ್ಲಿ ರೈಡ್ ಮಾಡಿದಾಗ ಆಗ್ತಿತ್ತು. ನಾವು ವಿ ಹ್ಯಾವ್ ಟು ಸಿ ಹೇಗೆ ಉಂಟು ಅಂತ ವೆದರು. ಈಗ ನಮ್ಮ ರೂಟ್ ಹೇಗೆ ಅಂತ ಹೇಳಿದರೆ, ನಾವು ಇವತ್ತು ಕೋಲ್ಹಾಪುರ್, ಇವತ್ತಿನ ನಮ್ಮದು ಎಂಡ್ ಡೆಸ್ಟಿನೇಷನ್ ಕೋಲ್ಹಾಪುರ್ ರೀಚ್ ಆಗಲಿಕ್ಕೆ ಕಪಲ್ ಆಫ್ ರೂಟ್ಸ್ ಉಂಟು. ನಾವು ಅಂಕೋಲಲ್ಲಿ ರೈಟ್ ತಿರುಗಿ ಅಲ್ಲಿಂದ ಯಲ್ಲಾಪುರ, ಮತ್ತು ಅಲ್ಲಿಂದ ನಮ್ಮ ಹುಬ್ಬಳ್ಳಿ ಧಾರವಾಡ ರೋಡಿಗೆ ಜಾಯ್ನ್ ಆಗಿ, ಅಲ್ಲಿಂದ ನಮ್ಮ ಬೆಳಗಾವಿಯಾಗಿ ಮಹಾರಾಷ್ಟ್ರ ಬಾರ್ಡರ್ ಎಂಟಾಗಿ ಮತ್ತೆ ಕೋಲ್ಹಾಪುರಿಗೆ ಇವತ್ತು ರೀಚ್ ಆಗುವ ನಮ್ಮದು ಪ್ಲ್ಯಾನ್. ಹಾಗೀಗ ಅಂಕೋಲದವರೆಗೆ ಇದೇ ಹೈವೇಲಿ ಹೊಡಿತೇವೆ, ಸ್ಟ್ರೆಚ್ ಹೊಡಿತೇವೆ.
ಐ ಥಿಂಕ್ ಇನ್ನೊಂದು ಮೇ ಬಿ 1.5 ಅವರ್ ಇರ್ಬೋದು ಅಂಕೋಲಕ್ಕೆ, ಆರ್ ಮೇ ಬಿ ಮೋರ್, ಐ ಡೋಂಟ್ ನೋ. ಮ್ಯಾಪ್ ಅಂತ ಹಾಕಲಿಲ್ಲ ಈಗ ಸದ್ಯಕ್ಕೆ. ಆ್ಯಂಡ್ ಟುಡೇಸ್ ಡೆಸ್ಟಿನೇಷನ್ ವಾಸ್ ಅರೌಂಡ್ 600 ಕಿಲೋಮೀಟರ್ ಫ್ರಮ್ ಪುತ್ತೂರು. ಆ್ಯಂಡ್ ಇದೊಂಥರ ಸ್ವಲ್ಪ ಎಂಡ್ಯೂರೆನ್ಸ್ ರೈಡ್ ಇದ್ದಾಗೆ, ಯಾಕೆಂತೇಳಿದ್ರೆ 550-600 ಕಿಲೋಮೀಟರ್ ಸಣ್ಣ ರೈಡಲ್ಲ. ಹಾಗೆ ಕಪಲ್ ಆಫ್ ಬ್ರೇಕ್ಸ್ ಕೊಡಬೇಕಾಗ್ತದೆ ಮಧ್ಯದಲ್ಲಿ, ಆಗಾಗ ಸ್ಟ್ರೆಚ್ಚಲ್ಲಿ ಹೊಡಿಲಿಕ್ಕೆ ಆಗೋದಿಲ್ಲ. ಹಾಗೆ ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಆರಾಮ್ಸೆ ಕಂಟ್ರೋಲ್ಡ್ ಎನ್ವೈರ್ಮೆಂಟಲ್ಲಿ ರೈಡ್ ಮಾಡ್ತೇವೆ. ಈಗ ಅರಂತೆ ಬೀಚ್ ಅದೆವು. ಇದೊಂದು ಪ್ರತಿ ಸತಿ ಬರುವಾಗ ಇದೊಂದು ವ್ಯೂ ನೋಡೋದು ಭಾರಿ ಖುಷಿ ಆಗ್ತದೆ. ಅರಂತೆ ಬೀಚ್ ಒಂಥರ ಒಂದು ಯುನೀಕ್ ಬೀಚ್ ಇದು. ರೋಡ್ ಈಚೆ ಪ್ಯಾರಲಲ್ಲಿ ಫುಲ್ ಬೀಚ್, ಮಿಕ್ಸ್ ಸೈಡ್ ರಿವರ್ ಚೂರು ಎದುರು ಹೋಗ್ಬೇಕಾಗ್ತದೆ. ಇದೆಲ್ಲ ಒಂದು ಯುನೀಕ್ ಕಾಂಬಿನೇಷನ್ ಆಗ್ತದೆ. ಎಸ್, ಕ್ವಿಕ್ ಬ್ರೇಕ್, ಹೈಡ್ರೇಷನ್ ನಿದ್ರೆ ಬ್ರೇಕ್ ಇದು ಬೇಸಿಕ್ಲಿ. ಇಲ್ಲಿ ಮುರುಡೇಶ್ವರ ಕಳೆದು ಚೂರು ಎದುರು ಬೈಕ್ಸ್ ಆ್ಯಂಡ್ ರೈಡರ್ಸ್ ಅನ್ನು ಇಂಟ್ರಡ್ಯೂಸ್ ಮಾಡಿಸುವ ಎಲ್ಲರನ್ನು ಸಹ. ಸೊ ನಿಮ್ಮ ಹೆಸರು ಹೇಗೆ ಸರ್? ಭಾನುಪ್ರಕಾಶ್. ಓಕೆ, ಇವರು ಗೋವಾಕ್ಕೆ ಹೋಗ್ತಿದ್ದಾರೆ, ಬಟ್ ಅರ್ಧ ದಾರಿವರೆಗೆ ನಮ್ಮೊಟ್ಟಿಗೆ ಇರ್ತಾರೆ. ನೆಕ್ಸ್ಟ್ ಬಂದು ನಂದು ಚಿಕ್ಕಪ್ಪಂದು ಟ್ರ್ಯಾಂಫ್, ಇದರ ನೆಕ್ಸ್ಟ್ ಸನತ್, ಇದು ಹಿಮಾಲಯನ್. ಹೇಗಿತ್ತು ರೈಡು? ಸೂಪರ್. ಆ್ಯಂಡ್ ಗಿರೀಶ್ ಭಾಯ್ ನಮಸ್ಕಾರ. ಎಂಚ ಪುರದಾದ ಹೊಸತ್ತು ವೀಕೆಂಡ್ ಇದು OnePlus, GoPro, ವಾವ್ ನೈಸ್, ಟೈಚಿ, KYT, ಭಯಂಕರ ಜಿಗ್ಗ ಜಾಕೆಟ್ ಮಾರೆ, ಕಸ್ಟಮೈಸ್ಡ್ ಜಾಕೆಟ್ ಅದಾ ಜಿಗ್ಗ. ಎಸ್. ಸೊ ಗಿರೀಶ್ ಭಾಯ್ ಇದೊಂದು ಸ್ಪೆಷಲ್ ಬೈಕ್, ಅದನ್ನೀಗ ತೋರಿಸ್ಲಿಕ್ಕೆ ಆಗೋದಿಲ್ಲ, ಫುಲ್ ಹೀಡಾಗಿದೆ. ಇಷ್ಟೇ ತೋರಿಸ್ಲಿಕ್ಕೆ ಆಗೋದು, ಇದಕ್ಕಿಂತ ಜಾಸ್ತಿ ತೋರಿಸ್ಲಿಕ್ಕೆ ಆಗೋದಿಲ್ಲ. ಆ್ಯಂಡ್ ಮೂರನೇ ಜನ ಸನತ್. ಎಂಚ ರೈಡ್? ಸೂಪರ್. ಆ್ಯಂಡ್ ಆದಿತ್ಯ ರೈಡ್ಸ್ ಹೈನೆಸ್. ನಮಸ್ಕಾರ. ನೆಕ್ಸ್ಟ್ ಅನಿರುದ್ಧ ಆ್ಯಂಡ್ ಸದ್ಗುಣ್. ಇವರೆಲ್ಲ ಬಿಗ್ ವಿಂಗ್ ಫ್ಯಾಮಿಲಿ ಅವರು. CB 300 RS, ಸಾರಿ ಯಾವುದದು 300R, ಸಾರಿ ಅದು ಎಸ್ ಎಕ್ಸ್ಟ್ರಾ ಸೇರಿದ್ದು, ಅದು 350 RS ಅಲ್ಲಿ. ಇದು ಆದಿತ್ಯಂದು ಹೈನೆಸ್. ಮತ್ತು ಇದೊಂದು ಸ್ವಲ್ಪ ಗ್ಲಿಮ್ಸ್, ಇಷ್ಟೇ, ಇದಕ್ಕಿಂತ ಜಾಸ್ತಿ ರಿವೀಲ್ ಆಗೋದಿಲ್ಲ. ಅವರ ಬ್ರಿಡ್ಜ್, ವಾವ್. ಹಿಂದೆ ಒಂದು ರೈಲ್ವೆ ಟ್ರ್ಯಾಕ್ ಉಂಟು, ಆಚೆ ಇದು ಬೋಟಿಂಗ್ ಎಲ್ಲ ಉಂಟು. ಇಲ್ಲಿ ಭಾರಿ ಚೆಂದ ಉಂಟು. ಇಲ್ಲಿ 1 ಅವರ್ ಆಚೆ ಬೈಕ್ ಇಟ್ಕೊಂಡು ಹೋಗುದಾ? CVS ಚೀಟ್ ಕೋಡ್ ಹಾಕಿ ಹೋಗ್ಬೇಕು, CVS ಚೀಟ್ ಕೋಡ್. ಸೊ ಈ ಕಡೆ ಬಂದರೆ ಟೈಮ್ ಇದ್ರೆ ಉಂಟಲ್ಲ ನಮಗೆ ಇಲ್ಲೆಲ್ಲ ಬೋಟಿಂಗ್ ಎಲ್ಲ ಮಾಡ್ಬೋದು. ಇಲ್ಲಿ ಒಳಗೆ ಮ್ಯಾಂಗ್ರೋವ್ ಫಾರೆಸ್ಟ್ ಎಲ್ಲ ಉಂಟು ಇಲ್ಲಿ 1 ಅವರದಲ್ಲಿ. ಅದಕ್ಕೋಸ್ಕರ ಸಪ್ರೇಟ್ ಬರಬೇಕು. ಈ ಐಟನರಿಟಿ ಅದನ್ನು ಮಿಕ್ಸ್ ಮಾಡಲಿಕ್ಕೆ ಹೋದರೆ ಎರಡೂ ಡಿಲೇ ಆಗ್ತದೆ. ಅದು ಡಿಲೇ ಆಗ್ತದೆ, ಇದು ಡಿಲೇ ಆಗ್ತದೆ. ಆಲ್ಮೋಸ್ಟ್ ರೀಚ್ ಅಂಕೋಲ. ಈಗ ಒಂದು ಶಾರ್ಟ್ ಕಟ್, ಕೊಟ್ಸಾನಿ ಅಂತ ಒಂದು ಜಾಗೆ. ಇದು ಸ್ವಲ್ಪ ಒಂದು ಇಂಟೀರಿಯರ್ ರೋಡ್ಸ್ ಆಗಿ ಮತ್ತು ಅಂಕೋಲೆಯಿಂದ ತಿರುಗಿ ಬರೋ ರೋಡಿಗೆ, ಅಂಕೋಲಿಂದ ಆ್ಯಕ್ಚುಲಿ ಡಿವಿಷನ್, ನಾವೊಂದು ಇದಕ್ಕೊಂದು ಶಾರ್ಟ್ ಕಟ್, ಇದು ಅಡ್ಡ ರಸ್ತೆ. ಅದೇ ರೋಡಿಗೆ ಜಾಯ್ನ್ ಆಗ್ತದೆ ಇದೀಗ ಚೂರು ಎದುರು ಹೋಗಿ. ಆ್ಯಂಡ್ ಇಲ್ಲಿ ನೋಡ್ಬೋದು ರಿವರ್ನ ಹತ್ತಿರ ಇದ್ದೇವೆ ನಾವು. ಆ್ಯಂಡ್ ಇಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಸೀಸನಿಗೆ ಬಂದ್ರಂಟಲ್ಲ, ಇಲ್ಲಿ ಫುಲ್ ಇದು ಫಾರ್ಮಲ್ಲಿ ಇದು ಭತ್ತ ಬೆಳೆಸಿರ್ತಾರೆ. ಭತ್ತ ಆರ್ ಎನಿ ಕ್ರಾಪ್, ಯಾವುದೋ ಒಂದು ಕ್ರಾಪ್ ಬೆಳೆಸಿರ್ತಾರೆ. ಅದು ನೋಡಲಿಕ್ಕೆ ಬ್ಯೂಟಿಫುಲ್. ನಾನು ಲಾಸ್ಟ್ ಟೈಮ್ ಬಂದಾಗ ಫುಲ್ ಇಲ್ಲಿ ಬೆಳೆಸಿರ್ತಿದ್ರು. ಐ ಥಿಂಕ್ ಈಗ ಸೀಸನ್ ಅಲ್ವಾ ಅಂತ ಈಗ ಫುಲ್ ಖಾಲಿ ಉಂಟು, ಅಥವಾ ಇನ್ನೂ ನಡ್ಬೇಕಷ್ಟೇನು. ಒಂದು ಹೈವೇಂದು ಒಂದು ಡಿವಿಯೇಷನ್ ತಗೊಳ್ಳೋ ಖುಷಿ ಆಗ್ತದೆ. ಈ ಹೈವೇಲಿ 250 ಕಿಲೋಮೀಟ್ರ್ ಹೊಡೆದುಂಟಲ್ಲ ನಿಂತ ಒಳಗಿನ ರೋಡಲ್ಲಿ ಹೋಗುವಾಗ ಸ್ವಲ್ಪ ರಿಲ್ಯಾಕ್ಸ್ ಆದಾಗ ಆಗ್ತದೆ. ಆ್ಯಂಡ್ ರೋಡ್ ನೋಡ್ಬೋದು ಫುಲ್ಲು ಕೆಲಸ ಆಗ್ತಾ ಉಂಟು. ಇಂಥ ರೋಡಲ್ಲಿ ಹೋಗುವಾಗ ನಮಗೆ ಜೀವ ಬಂದಾಗ ಆಗ್ತದೆ. ಎಕ್ಸ್ಪಲ್ಸಿನವರಿಗೆ ಉಳಿದವ್ರು ಕೂಗ್ತಾ ಇದ್ದಾರೆ, ನಾನು ನಗಾಡ್ತಾ ಇದ್ದೇನೆ. ಆದರೆ ಸ್ಪೀಡ್ ಆಗೋದಿಲ್ಲ. ನಾನು ರೋಡಲ್ಲಿ ಫುಲ್ ಕೆಸರುಂಟು, ಅದು ಮತ್ತು ಇಡೀ ರಟ್ಟುತ್ತದೆ ಮತ್ತು ಬೈಕಿಗೆ. ಇಲ್ಲಿ ರೋಡ್ ಮಾತ್ರ ಆಗ್ತದೆ ಅಂತ ಒಂದು ಒಳ್ಳೆ ಅಗಲ ರೋಡ್ ಮಾಡ್ತಿದ್ದಾರೆ. ಅದಕ್ಕೀಗ ಮಣ್ಣೆಲ್ಲ ಹಾಕಿ ಚೂರು ಸೆಟ್ ಮಾಡಿದ್ದಾರೆ ಇಲ್ಲಿಗ. ಓಕೆ, ಸೊ ವಿ ರೀಚ್ಡ್ ದ ಹೈವೇ. ಇದು ಶಾರ್ಟ್ ಕಟ್ ನಮ್ಮದು. ನಮಗೆ ಸಾಧಾರಣ ಒಂದು 15ರಿಂದ 20 ಕಿಲೋಮೀಟರ್ ಸೇವ್ ಮಾಡ್ತೀವಿ ಹೈವೇ ಐ ಮೀನ್ ಈ ಶಾರ್ಟ್ ಕಟ್ಟಲ್ಲಿ ಬಂದು 6-7 ಕಿಲೋಮೀಟರ್ನ ಶಾರ್ಟ್ ಕಟ್ ಅದು. ಸೊ ವಿಚ್ ಸೇವ್ಡ್ ಅರೌಂಡ್ 15 to 20 ಕಿಲೋಮೀಟರ್ಸ್.
ನಾವು ಇದು ನಮ್ಮ ಯಲ್ಲಾಪುರ ಹುಬ್ಳಿ ಧಾರವಾಡ ಹೈವೇ. ಇನ್ನು ಒಂದು ಅಪ್ಡೇಟ್ ಬಂತು ಗಿರೀಶ್ ಬೈಯಿಂದ, 292 ಕಿಲೋಮೀಟರ್ಸ್ ಇನ್ನು ಹೋಗ್ಲಿಕ್ಕೆ ಉಂಟು ನಮಗೆ. ಐ ಥಿಂಕ್ 292 ಮೇ ಬಿ ಅರೌಂಡ್ 100 ಕಿಲೋಮೀಟರ್ಸ್ ಮೇ ಬಿ ಹೀಗೆ ಸಿಂಗಲ್ ರೋಡ್ ಇರ್ಬೋದು. ಬೆಳಗಾವಿ ಹತ್ರ ಬರುವಾಗ ಹೈವೇ ರೀಚ್ ಆಗ್ತದೆ ವಾಪಸ್. ಸೊ ದಟ್ಸ್ ದ ಅಪ್ಡೇಟ್ ಫಾರ್ ಗಂಟೆ 11:30 ಮನೆಯಿಂದ ನಾವು 4:00 ಹೊರಟದು. 4:00 ಅಂದರೆ 5:30, 6:30, 7:30, 8:30, 9:30, 10:30, 11:30, 7 ಗಂಟೆಯಲ್ಲಿ ಸಾಧಾರಣ 273 ಕಿಲೋಮೀಟ್ರ್ ಬಂದೆ ನಾವು. ವಿಚ್ ಇನ್ಕ್ಲೂಡ್ಸ್ ಟೀ ಬ್ರೇಕ್, ಕಾಫಿ ಬ್ರೇಕ್, ಎಲ್ಲ ಬ್ರೇಕ್ಸ್. ಇದು ಆ್ಯಕ್ಚುಲಿ ಒಂದು ಮೇನ್ ಹೈವೇ, ಹುಬ್ಬಳ್ಳಿ ಧಾರವಾಡಕ್ಕೆ ಹೋಗೋದು ಮೇನ್ ರೋಡೇ ಇದು. ಇಲ್ಲಿ ಸುಮಾರು ಟ್ರಕ್ಸ್ಗಳೆಲ್ಲ ಹೋಗ್ತದೆ ನೋಡಿ, ಅದರಿಂದ ಒಂದು ವರ್ಕೌಟು. ಹೆವಿ ವೆಹಿಕಲ್ ಮೂಮೆಂಟ್ಸ್ ಉಂಟು ಈ ರೋಡಲ್ಲಿ. ಆ್ಯಂಡ್ ಲಾಸ್ಟ್ ಟೈಮ್ ಬರುವಾಗ ಇದು ರೋಡ್ ಫುಲ್ ಹಾಳಾಗಿತ್ತು. ಫಸ್ಟ್ ಗುಂಡಿ ಇತ್ತು, ಫುಲ್ ರೋಡೇ ಇರಲಿಲ್ಲ ಲಾಸ್ಟ್ ಟೈಮ್ ಬರುವಾಗ. ಈಗ ಸ್ವಲ್ಪ ಪ್ಯಾಚ್ ವರ್ಕ್ ಮಾಡಿದಾಗ ಉಂಟು. ವಾಟರ್ ರೋಡ್ ಸಡನ್ ಫುಲ್ ಟಾರ್ಮ್ಯಾಕ್ ರೋಡಿಂದ ಫುಲ್ ಆಫ್ ರೋಡಿಗೆ ಬಂತು. ಗಾಡಿ ಅದು ಹಾಳಾಗಿದೆ. ವೆದರ್ ಮಾತ್ರ ಫುಲ್ ಡ್ರೈ ಆಗಿದೆ ಈಗ. ಮಳೆಗಾಲ ಎಲ್ಲ ಹೇಗಿತ್ತು ಇವತ್ತು ಲಾಸ್ಟ್ ಟೈಮ್ ಬರುವಾಗ ಇಲ್ಲಿ. ಎದುರಿಂದ ನೋಡಿದ್ದು ಹೊಸತ್ತು ಲಾರಿ ಬರ್ತಾ ಉಂಟು, ಖಾಲಿ ಚೇಸಿ ಮಾತ್ರ, ಬಾಡಿ ಇಲ್ಲ. ಬಾಡಿನ ಹಾಕ್ಬೇಕಷ್ಟು ಅದಕ್ಕೆ. ಎಷ್ಟು ಲಾರಿ ಬರ್ತಾ ನೋಡಿ, ಇನ್ನೊಂದು ಹೊಸತ್ತು ಡೈರೆಕ್ಟ್ ಕಂಪನಿಯಿಂದ ಬರೋದು. ಇಲ್ಲಿ ಈಗ ಕೋಲ್ಹಾಪುರ ಸೈಡ್ ಹೋಗೋದಕ್ಕೆ ಇದೇ ರೂಟ್ ಅಂತಲ್ಲ, ಇನ್ನೊಂದು 2-3 ರೂಟ್ ಉಂಟು. ಒಂದು ಈಚೆ ಶಿರ್ಸಿಯಾಗಿ ಆಚೆ ಸೈಡಿಗೆಲ್ಲ ಬರ್ತದೆ, ಅದು ಬೇಸಿಕ್ಲಿ ಇದೇ ರೋಡಿಗೆ ಜಾಯ್ನ್ ಆಗ್ತದೆ. ಮತ್ತು ಇದೆ ಯಲ್ಲಾಪುರ ರೋಡಿಗೆ ಜಾಯ್ನ್ ಆಗ್ತದೆ. ಇನ್ನೊಂದು ಆಚೆ ಗೋವಾಗಿ ಹೋಗ್ಬೋದು. ಗೋವಾಗಿ ನಮ್ಮ ಅಂಬೋಲಿ ಘಾಟ್ ಆಗಿ ಅಲ್ಲಿಂದ ಮೇಲೆ ಹತ್ತಿ ಬೆಳಗಾವಿ ಸೈಡಿಗೆ ರೀಚ್ ಆಗ್ತದೆ. ಅದು ಇನ್ನೊಂದು ರೋಡ್. ಮತ್ತು ಆಚೆ ಆಗುಂಬೆಲ್ಲ ಹತ್ತಿ ಸಾಗರ ಆ ರೂಟಾಗಿ ಅದೆಲ್ಲದು ಚಿತ್ರದುರ್ಗ ರೋಡು ಆ ಹೈವೇಗೆ ಜಾಯ್ನ್ ಆಗಿ ಅಲ್ಲಿಂದ ಅದರಲ್ಲಿ ಸ್ವಲ್ಪ ಲಾಂಗ್ ಆಗ್ತದೆ. ಇದು ನಾವೀಗ ಹೋಗ್ತಿರೋ ರೋಡ್ ಶಾರ್ಟೆಸ್ಟ್ ಇರ್ತದೆ, ಶಾರ್ಟ್ ಆ್ಯಂಡ್ ಬೆಸ್ಟ್. ಬಟ್ ರೋಡ್ನ ಕಂಡೀಷನ್ ಇಲ್ಲಿ ಎಸ್ಪೆಷಲಿ ಯಲ್ಲಾಪುರ ಘಾಟ್ ಸೆಕ್ಷನಲ್ಲಿ ಓಕೇಶ್ ನೋಡ್ತಿರ್ಬೋದು. ಸ್ವಲ್ಪ ಅಂಡಿಲೇಷನ್. ಓ ಡಾಗೇಶ್ ಬೈ ಯಲ್ಲಾಪುರ ರೀಚ್ ಆದವು ಮನೆಯಿಂದ. 322 ಕಿಲೋಮೀಟರ್ಸ್ ಸ್ವಲ್ಪ. ಇನ್ನಿಲ್ಲೆಲ್ಲೋ ಒಂದು ಕಡೆ ಎದುರೆಲ್ಲೋ ಒಂದು ಕಡೆ ಒಳಗೆ ತಿರುಗ್ಲಿಕ್ಕೆ ಉಂಟು ನಮಗೆ ಲೆಫ್ಟಿಗೆ. ಬೆಳಗಾವಿ ರೋಡಿಗೆ ಹೋಗಿ ಜಾಯ್ನ್ ಆಗ್ತದೆ. ಇಲ್ಲಿ ಒಬ್ಬೊಬ್ಬರ ಹತ್ರ ಹೋಗಿ ಉಂಟಲ್ಲ, ಒಂದೊಂದು ಆಫ್ ರೋಡ್ ಟ್ರೈಲ್ ಕೇಳಿದ್ರುಂಟಲ್ಲ, ಇಡೀ ಯಲ್ಲಾಪುರದೆಲ್ಲ ಆಫ್ ರೋಡ್ ಟ್ರೈಲ್ಸ್ ಗೊತ್ತಾಗಬೇಕು ಟೋಟಲ್. ಯಾಕಂದ್ರೆ ಎಲ್ಲರ ಮನೆ ಸಹ ಒಂದು ಒಳಗೆ ಇದೊಂದು ಇಲ್ಲಿಂದ ನೋಡೋಕೆ ಯಲ್ಲಾಪುರ ಪೇಟೆ ಅಂತ ಕಾಣ್ತೇವೆ ನೋಡಿ. ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಆಚೆ ಹೋದರೆ ಫುಲ್ ಫಾರೆಸ್ಟ್ ಸಿಗ್ತದೆ. ಸೊ ದಟ್ ಈಸ್ ಹೌ ಯಲ್ಲಾಪುರ ಈಸ್ ಫುಲ್ ಆಫ್ ಫಾರೆಸ್ಟ್. ಆ್ಯಂಡ್ ಇಲ್ಲಿ ಸುಮಾರು ವಾಟರ್ ಫಾಲ್ಸ್ ಉಂಟು. ಮಾಗೋಡ್ ಫಾಲ್ಸ್ ಮತ್ತೆಂಥದ್ದು ನೆನಪೇ ಬರೋದಿಲ್ಲ ಹೆಸರೆಲ್ಲ, ಸುಮಾರು ಉಂಟು ಇಲ್ಲಿ ಫಾಲ್ಸು. ಯಲ್ಲಾಪುರದಲ್ಲೇ ಒಂದು 3 ದಿವಸ ಸ್ಟೇ ಮಾಡ್ಬೋದು, ಅಷ್ಟು ಪ್ಲೇಸಸ್ ಉಂಟು ಇಲ್ಲಿ ಎಕ್ಸ್ಪ್ಲೋರ್ ಮಾಡಲಿಕ್ಕೆ. ಆ್ಯಂಡ್ ಕೆಲವು ಕೆರೆಗಳೆಲ್ಲ ಉಂಟು ಆ ಡೈರೆಕ್ಷನಿಗೆ ಬರ್ತೇವೆ, ಮೋಸ್ಟ್ಲಿ ರೈಟ್ ಡೈರೆಕ್ಷನಿಗೆ. ಅದು ಮಾಗೋಡ್ ಫಾಲ್ಸ್. ಮತ್ತು ಈ ಕಡೆ ಡೈರೆಕ್ಷನಲ್ಲಿ 1-2 ಫಾಲ್ಸ್ ಉಂಟು. ಸತ್ತೋಡಿ ಫಾಲ್ಸ್ ಎಲ್ಲ ಬರ್ತದೆ ಇಲ್ಲಿ, ಇದೇ ಏರಿಯಾದಲ್ಲಿ ಬರ್ತದೆ. ಒಂದು ಅರೌಂಡ್ 30-40 ಕಿಲೋಮೀಟರ್ಸ್ ರೇಡಿಯಸ್.